ಹಾಯ್ ಹಾಲ್, ವೆಲ್ಕಮ್ ಟು ಮಹೇಶ್ವರೀಸ್ ಕುಕಿಂಗ್ ಚಾನಲ್. ಚಿಕನ್ ಸ್ಟಾರ್ಟರ್ಸ್ ಅಂತಾನೆ ಅಂದ್ರೆ ನಮಗೆ ಫಸ್ಟ್ ಗ್ಯಾಪ್ನ ಬರೋದು ಚಿಕನ್ ಕಬಾಬ್. ನೀವು ಈ ಥರ ಸಾಫ್ಟ್ ಜ್ಯೂಸಿ ಮತ್ತು ಎಮ್ಮಿ ಚಿಕನ್ ಕಬಾಬ್ ಮಾಡಬೇಕಾ? ನಾನು ಹೇಳೋ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಚಿಕನ್ ಕಬಾಬ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಆಲ್ಮೋಸ್ಟ್ 3/4 kg ಚಿಕನ್ ತೊಗೊಂಡಿದ್ದೀನಿ. ವಿತ್ ಸ್ಕಿನ್ ಚಿಕನ್ ತೊಗೊಂಡಿದ್ದೀನಿ. ಇವತ್ತು ನಾವು ಚಿಕನ್ ಕಬಾಬ್ ಮಾಡ್ತಾ ಇರೋದು ಬಂದು ಸ್ಪರ್ಶ್ ಕಬಾಬ್ ಪೌಡರಿಂದ ಮತ್ತು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೊ ನೀವೇನಾದ್ರು ರೆಡಿಮೇಡ್ ಹಾಕ್ತೀರ ಅಂದರೆ ಅದನ್ನು ಕೂಡ 2 ಸ್ಪೂನಷ್ಟು ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ನಾವಿವಾಗ ಸ್ಪರ್ಶ್ ಕಬಾಬ್ ಪೌಡರ್ 2.5 ಸ್ಪೂನಷ್ಟು ತೊಗೊಂಡಿದ್ದೀವಿ. ಟೇಸ್ಟಿಗೋಸ್ಕರ ಸ್ವಲ್ಪ ಒಂದು 10ರಿಂದ 12 ಪೀಸಷ್ಟು ಕರಿಬೇವು ತೊಗೊಂಡಿದ್ದೀವಿ. 1 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದರಿಂದ ನಿಮಗೆ ಕಬಾಬ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕಬಾಬಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮೊಟ್ಟೆ. ಸೊ ನಾನಿಲ್ಲಿ ಒಂದೇ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನೇನಕ್ಕೆ ಇಲ್ಲಿ ಉಪ್ಪು ಬಳಸ್ತಾ ಇದ್ದೀನಿ ಅಂದರೆ ನಾನು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಉಪ್ಪು ವೆನಿಗರ್ ಅಂಥದ್ದೇನೂ ಅವ್ರು ಹಾಕಿರಲ್ಲ. ಸೊ ಸ್ವಲ್ಪ ಉಪ್ಪು ಹಾಕಲೇಬೇಕಾಗುತ್ತೆ. ಮತ್ತು ಇದಕ್ಕೆ ನಿಮಗೆ ಸ್ವಲ್ಪ ಅರಿಶಿನ ಪುಡಿ, ಖಾರ ಬೇಕು. ನಿಮಗೆ ಕಬಾಬ್ ಬಂದುಬಿಟ್ಟು ಖಾರ ಬೇಕು ಅಂತ ಅಂದರೆ ನೀವು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಆಲ್ಮೋಸ್ಟ್ 2 ಸ್ಪೂನ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, MTR ಚಿಲ್ಲಿ ಪೌಡರ್. ಸೊ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ಮೇಲೆ ನೀವೇ ನೋಡ್ಬೋದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ನೀರು, ಮೊಸರು ಅದೆಲ್ಲ ಏನೂ ಯೂಸ್ ಮಾಡಿಲ್ಲ. ವಿತ್ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾನು ಕಬಾಬ್ಗೆ ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಫೈನಲ್ ಆಗಿ ಕಬಾಬ್ಗೆ ಮೇನ್ ಬೇಕಾಗಿರೋದು ಸ್ವಲ್ಪ ಹುಳಿ. ನಾನಿಲ್ಲಿ ಅರ್ಧ ಲೆಮನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಲೆಮನ್ನ ಯೂಸ್ ಮಾಡಿ ಇನ್ನೊಂದು ಸತಿ ಕಬಾಬ್ಗೆಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಆಚೆಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಿದ್ರೆ ರೆಡಿಮೇಡ್ ದಯವಿಟ್ಟು ನಿಂಬೆಹಣ್ಣು ಹಾಕ್ಬೇಡಿ, ಅದರಲ್ಲಿ ವೆನಿಗರ್ ಇರುತ್ತೆ. ಇವಾಗ ನಾನು ಫೈನಲಾಗಿ ಇನ್ನೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ 10ರಿಂದ 15 ನಿಮಿಷದ ತನಕ ನೆನೆಸಿಟ್ಕೊತೀನಿ. ಕಬಾಬ್ಗೆ ಎಣ್ಣೆನ ಹದವಾಗಿರಬೇಕು. ಎಣ್ಣೆ ತುಂಬ ಬಿಸಿನೂ ಆಗಿರಬಾರ್ದು, ತುಂಬ ಬಿಸಿ ಆಗದೇನೂ ಇರಬಾರ್ದು. ಸೊ ನಾನು ಹದವಾಗಿರೋ ಎಣ್ಣೆಗೆ ಕಬಾಬ್ ಬಿಟ್ಕೊತಾ ಇದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಸೊ ಕಬಾಬು ಮೀಡಿಯಮ್ ಲೋ ಫ್ಲೇಮಲ್ಲಿ ಕಬಾಬ್ ಹಾಕ್ತಾಯಿದ್ದೀನಿ. ಸೊ ಕಬಾಬು ನಿಮಗೆ ಚೆನ್ನಾಗಿ ಬೇಯಬೇಕು ಮೇಯ್ನಾಗಿ. ಮತ್ತು ಅದು ಫ್ಲೇವರ್ ಕೂಡ ನೀವು ಹೈ ಫ್ಲೇಮಲ್ಲಿ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಬಾಬ್ ಫ್ಲೇವರ್ ಬಂದುಬಿಟ್ಟು ನಿಮಗೆ ಸೀದೋಗುತ್ತೆ. ಸೊ ಫ್ಲೇವರ್ ಅನ್ನೋದಿರಲ್ಲ. ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಕಬಾಬ್ನ ಬೇಯಿಸಿ. ಸೊ ಒಂದು ಸೈಡ್ ನಾನೊಂದು 3 to 4 ಮಿನಿಟ್ಸ್, ಮತ್ತೊಂದು ಸೈಡ್ ಒಂದು 3 to 4 ಮಿನಿಟ್ಸ್ನ ತೊಗೊಳ್ತಾ ಇದ್ದೀನಿ. ಕಬಾಬ್ಗೆ ಮೇನ್ ಟಿಪ್ ಅನ್ನೋದೇನೆಂದರೆ ನೀವು ಯೂಸ್ ಮಾಡೋ ಜಿಂಜರ್ ಗಾರ್ಲಿಕ್ ಪೇಸ್ಟ್. ದಯವಿಟ್ಟು ನೀವು ಆಚೆಗಡೆ ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಿದ್ರೆ ನಿಂಬೆ ಹಣ್ಣನ್ನ ಮತ್ತು ಉಪ್ಪನ್ನ ದಯವಿಟ್ಟು ಹಾಕ್ಬಿಡಿ. ಏನಕ್ಕಂದರೆ ಅದರಲ್ಲೇ ಇರುತ್ತೆ. ಇದರಿಂದ ನೀವು ಕಬಾಬ್ ಬಂದುಬಿಟ್ಟು ಜಾಸ್ತಿ ಉಪ್ಪಾಗೋ ಚಾನ್ಸಸ್ ಕೂಡ ಇರುತ್ತೆ. ಯು ಕ್ಯಾನ್ ಆ್ಯಡ್ ಚಿಲ್ಲಿ ಪೌಡರ್. ನೀವು ಇವಾಗ ನೋಡ್ಬೋದು, ನಾನು ಹೇಳಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಏನಾದರೂ ಕಬಾಬ್ನ ಬೇಯಿಸಿದ್ರೆ ಈ ಥರ ಬರುತ್ತೆ. ಅದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಕಬಾಬ್ ಬೆಂದಿರುತ್ತೆ ಕೂಡ, ಆ್ಯಂಡ್ ಫ್ಲೇವರ್ ಕೂಡ ಹಾಗೆ ಮೇಂಟೈನ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಕಬಾಬ್ 2 ಕಡೆ ಬೆಂದಾಗ ಒಂಚೂರು ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ನಾನು ವೀಡಿಯೋಲಿ ತೋರಿಸಿರೋ ಥರ ಕಬಾಬ್ ಈ ಥರ ರೆಡಿ ಆಗುತ್ತೆ. ಗರಿಯಾದ ಚಿಕನ್ ಕಬಾಬ್. ಇಟ್ ಈಸ್ ಅ ಬೆಸ್ಟ್ ಸ್ಟಾರ್ಟರ್, ಒನ್ ಆಫ್ ದಿ ಬೆಸ್ಟ್ ಸ್ಟಾರ್ಟರ್ ಇನ್ ಚಿಕನ್. ನೀವು ಈ ಥರ ತುಂಬ ರೆಸಿಪೀಸ್ನ ನೋಡಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬಿಸಿಯಾದ ಗರಿಯಾದ ನಮ್ಮನೆ ಕಬಾಬ್ ರೆಡಿ.